ಹರಿ ಓಂ ನಮಸ್ತೆ. ನಾನು ನಿಮ್ಮ ಆದರ್ಶ ನಾರಿ. ಯಾಕೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಚಾನಲ್ ಏನನ್ನು ಸೂಚಿಸುತ್ತೆ ಅನ್ನೋದು ಗೊತ್ತಾಗಿದೆ. ಎಲ್ಲ ಹೆಣ್ಮಕ್ಳಿಗೋಸ್ಕರ ಅಂತಲೇ ಇರುವಂಥ ಚಾನಲ್ಲು. ಎಷ್ಟೋ ಜನ ಹೆಣ್ಮಕ್ಳು ಮನಸ್ಸಲ್ಲಿರೋಂಥ ಭಾವನೆಗಳನ್ನು ಯಾರ ಜೊತೆಗೂ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಳಕ್ಕೆ ಒಂದು ಪ್ರಕೃತಿ ಬೇಕು, ಇಲ್ಲಾಂದರೆ ಕೇಳೋ ಮನಸ್ಸು ಬೇಕು. ಈಗಿನ ಕಾಲದಲ್ಲಿ ಕೇಳೋ ಮನಸ್ಸು ಇಲ್ಲ, ಪ್ರಕೃತಿನೂ ಸಹಿತ ನಾಶ ಆಗ್ತಾಯಿದೆ. ಹಳ್ಳಿಯಲ್ಲಿದ್ದವ್ರಿಗೆ ಮಾತ್ರ ಒಂದು ಅವಕಾಶ ಇರುತ್ತೆ, ಆದರೆ ಅವರಿಗೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಕೆಲಸದ ಒತ್ತಡದಿಂದ ಪ್ರಕೃತಿ ಜೊತೆಗೆ ಹಂಚ್ಕೊಳ್ಳೋಕ್ಕೂ ಸಹಿತ ಆಗೋಲ್ಲ. ಯಾಕಂದರೆ ಮನೆಯಲ್ಲೂ ಸಹಿತ ನೂರಾರು ಪ್ರಾಬ್ಲಮ್ಸ್ ಇರುತ್ತೆ. ಹಿರಿಯರನ್ನ ಫೇಸ್ ಮಾಡಬೇಕು, ಮಕ್ಕಳನ್ನ ನೋಡ್ಕೊಬೇಕು, ಅಡುಗೆ ಮಾಡಬೇಕು, ದನ ಕರು ಇದ್ದರೆ ಕೊಟ್ಟಿಗೆಗೆ ಹೋಗಬೇಕು. ಹಾಗೆ ಕೆಲವರು ಜಮೀನಲ್ಲಿ ಕೆಲಸ ಮಾಡಬೇಕು, ಕೂಲಿಗೆ ಹೋಗಬೇಕು, ಪೇಟೆಲ್ಲಿದ್ದರೆ ಪೇಟೆಲ್ಲಿ ವರ್ಕಿಗೆ ಹೋಗಬೇಕು, ಮಕ್ಕಳಿಗೆ ತಿಂಡಿ ಮಾಡಿಕೊಡ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು. ಹೀಗೆ ತುಂಬ ಥರದ್ದು ಕೆಲಸಗಳಿದ್ದೇ ಇರುತ್ತೆ. ಎಷ್ಟೋ ಹೆಣ್ಮಕ್ಳು ಭಾವನೆಗೆ ಸಹಿತ ಬೆಲೆ ಸಹಿತ ಇರಲ್ಲ. ಎಷ್ಟೋ ಮನೇಲಿ ಅವ್ರು ಏನೇ ಮಾತಾಡಿದ್ರು ಸಹಿತ ಅವ್ರ ಮಾತಿಗೆ ಒಂದು ಬೆಲೆ ಅನ್ನೋದು ಇರಲ್ಲ, ಹಾಗೂ ಅವ್ರ ಮಾತಿಗೆ ರೆಸ್ಪೆಕ್ಟ್ ಸಹಿತ ಕೊಡಲ್ಲ ಅಂಥವರು ಇರ್ತಾರೆ. ಏನೋ ಅವರು ಒಂದು ಮದುವೆ ಆಗಿದ್ದಾರೆ, ಅದಕ್ಕೋಸ್ಕರನೇ ಬಂದಿದ್ದಾರೆ ಮನೆಗೆ ಅಂತ ಇರೋರು ಇರ್ತಾರೆ. ಇನ್ನು ಕೆಲವು ಹೆಣ್ಮಕ್ಳಿಗೆ ಎಲ್ಲ ಕೊಟ್ಟಿದ್ರೂ ಸಹಿತ ಅವರು ಉಳಿಸ್ಕೊಳ್ಳೋ ಅಂಥ ಮನಸ್ಥಿತಿನೂ ಕೆಲವು ಹೆಣ್ಮಕ್ಳಿಗಿರಲ್ಲ. ನಮ್ಮ ಮನೆ ಅಂತ ಭಾವನೆನೂ ಇರಲ್ಲ ಇನ್ನೆಷ್ಟೋ ಹೆಣ್ಮಕ್ಳಿಗೆ. ಎರಡು ಥರ ಕೆಟಗರಿ ಹೆಣ್ಮಕ್ಳು ಸಹಿತ ಇರ್ತಾರೆ. ಎಲ್ಲರನ್ನೂ ಅರ್ಥ ಮಾಡ್ಕೊಂಡು ಜೀವನ ನಡೆಸೋಂಥ ಹೆಣ್ಮಕ್ಳು ಇರ್ತಾರೆ. ನಾನೇ ಇದಕ್ಕೆಲ್ಲ ಕಾರಣ, ನನ್ನಿಂದನೇ ನಡೆಯುತ್ತೆ ಅನ್ನೋ ಅಂಥ ರೀತಿ ಇರೋ ಹೆಣ್ಮಕ್ಳು ಸಹಿತ ಇರ್ತಾರೆ. ಸೊ ನಾನು ಅದಕ್ಕೋಸ್ಕರನೇ ಸುಮ್ಮನೆ ಹೆಣ್ಮಕ್ಳ ಬಗ್ಗೆ ಹೀಗೆ ಮಾತಾಡೋಣ ಹೇಳ್ಕೊಂಡು ಬಂದೆ. ಲೈವ್ ಮಾಡೋಣ ಅಂದರೆ ನಮಗೆ ನೆಟ್ವರ್ಕ್ ತುಂಬ ಪ್ರಾಬ್ಲಮ್ ಇದೆ. ಲೈವ್ ಮಾಡೋಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಬರುತ್ತೆ, ಅದಕ್ಕೋಸ್ಕರ ಲೈವ್ ಮಾಡಿಲ್ಲ. ಸೊ ವಿಡಿಯೋನೇ ಮಾಡಿದ್ದೀನಿ. ಒಂದು ಹೆಣ್ಮಕ್ಳು ಎಲ್ಲ ರೀತಿಯೂ ಅರ್ಥ ಮಾಡ್ಕೋಬೇಕು. ಮನೇಲಿ ಇದ್ದವ್ರನ್ನೂ ಅರ್ಥ ಮಾಡ್ಕೋಬೇಕು, ಗಂಡನೂ ಅರ್ಥ ಮಾಡ್ಕೋಬೇಕು, ಅತ್ತೆ ಮಾವನ್ನೂ ಅರ್ಥ ಮಾಡ್ಕೋಬೇಕು. ಆದರೆ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಬರೋದು ಯಾವಾಗ ಗೊತ್ತಿಲ್ಲ. ಇದು ಯಾರ ಮೇಲೂ ಸಹಿತ ವೈಯಕ್ತಿಕವಾಗಿ ಹೇರೋ ಅಂಥ ಚಾನಲ್ಲು ಅಲ್ಲ. ಎಲ್ಲ ಹೆಣ್ಮಕ್ಳಿಗೋಸ್ಕರನೇ ಇರುವಂಥ ಚಾನಲ್ಲು. ಈ ನನ್ನ ಚಾನಲ್ ಬರೀ ಸಾಂತ್ವನ ನುಡಿ ಒಂದೇ ಅಲ್ಲ, ಏನಾದ್ರು ಸ್ಪೆಷಲಾಗಿ ಏನೇ ಇದ್ದರೂ ನಾನು ಹಾಕ್ತೀನಿ. ನಿಮಗೆಲ್ಲ ಸ್ಪೆಷಲ್ಲಾಗೂ ಏನಾದರೂ ಬೇಕು, ಅಥವಾ ನನ್ನ ಈ ಆದರ್ಶ ನಾರಿಯಿಂದ ನಿಮಗೇನು ಎಕ್ಸ್ಪೆಕ್ಟೇಷನ್ ಇದೆ, ನಿಮ್ಗೇನು ಬರಬೇಕು ಅನ್ನೋದನ್ನು ಸಹಿತ ನನಗೆ ಕಾಮೆಂಟ್ಸ್ ತಿಳಿಸ್ಬೇಕು. ಯಾಕಂದರೆ ನಾನು ಕಷ್ಟಪಟ್ಟು ಹಳ್ಳಿಯಲ್ಲಿದ್ದರೂ ಸಹಿತ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೂ ಸಹಿತ ಹೆಣ್ಮಕ್ಳಿಗೋಸ್ಕರ ಅಂತಲೇ ಒಂದು ಚಾನಲ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರೋದು. ಆದರೂ ಸಹಿತ ಕೆಲವೊಂದು ಪ್ರಾಬ್ಲಮ್ಸ್ ನನಗೂ ಸಹಿತ ಫೇಸ್ ಆಗುತ್ತೆ. ಯಾಕಂದ್ರೆ ನಾನು ಒಂದು ಹೆಣ್ಮಕ್ಳೇ ಅಲ್ವಾ. ಮನೇಲಿ ಸಾವಿರಾರು ಸಮಸ್ಯೆ ಬರುತ್ತೆ. ಆ ಸಮಸ್ಯೆನೆಲ್ಲ ಎದುರಿಸಿ ಮಾಡ್ತಿರೋವಂಥ ಚಾನಲ್ ಅಂತಲೇ ಹೇಳ್ಬೋದು. ಈ ನನ್ನ ಚಾನಲಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಿಮ್ಗೇನಾದ್ರು ಎಕ್ಸ್ಪೆಕ್ಟೇಷನ್ ಇದ್ದರೆ, ನನ್ನ ಚಾನಲಿಂದ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಬರೀ ಸಬ್ಸ್ಕ್ರೈಬ್ ಮಾತ್ರ ಆಗಬೇಡಿ, ಶೇರು ಸಹಿತ ಮಾಡಿ, ಆಯಿತಾ? ಹಾಗೆ ನಿಮ್ದು ಏನಾದ್ರು ಅನಿಸಿಕೆ ಇದ್ದರೆ, ಏನೇ ಇದ್ದರೂ ನನಗೆ ಹಂಚ್ಕೊಳ್ಳಿ ಅಂತ ಮಾತ್ರ ನಾನು ಕೇಳ್ಕೊತೀನಿ. ನಿಮ್ಗೆ ಯಾವ್ಯಾವ ರೀತಿ ಈ ಚಾನಲ್ ಮೂಲಕ ಸಿಗಬೇಕು ಅಂತಲೂ ಸಹಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ನಮಸ್ಕಾರ. ಈ ಆದರ್ಶ ನಾರಿಯಿಂದ ನಿಮಗೆ ಶ್ಲೋಕಗಳ ಅರ್ಥ ಹೇಳಬೇಕು ಅಂದರೂ ಅದಕ್ಕೂ ರೆಡಿ ಇದ್ದೀನಿ. ಭಗವದ್ಗೀತೆ ಶ್ಲೋಕ ಇರ್ಬೋದು, ಯಾವುದೇ ಶ್ಲೋಕದ ಅರ್ಥನೂ ಹೇಳಬೇಕು ಅಂದರೂ ಅದಕ್ಕೂ ರೆಡಿ ಇದ್ದೀನಿ. ನಿಮ್ಗೆ ಶ್ಲೋಕದ ಅರ್ಥ ಹೇಳಬೇಕು, ಅಥವಾ ಭಗವದ್ಗೀತೆ ಶ್ಲೋಕ ಹೇಳಬೇಕು, ಅದರ ಅರ್ಥ ಹೇಳಬೇಕು ಅಂದರೂ ಸಹಿತ ನನಗೆ ಹೇಳಿ, ಅದನ್ನು ಸಹಿತ ನಾನು ಹೇಳ್ತೀನಿ. ಎಲ್ಲದಕ್ಕೂ ರೆಡಿ ಇದ್ದೀನಿ. ಹೆಣ್ಮಕ್ಳಿಗೋಸ್ಕರ ಇರುವಂಥ ಚಾನಲ್ ಅಂತ ನಾನು ಮೊದಲೇ ಹೇಳಿದ್ದೀನಿ. ಹಾಗಂತ ಗಂಡ್ಮಕ್ಳನ್ನು ದೂರ್ತಾ ಇಲ್ಲ ನಾನು, ಯಾವುದೇ ಗಂಡ್ಮಕ್ಳ ಮೇಲೆ ಅಪವಾದನ ಸಹಿತ ಹಾಕ್ತಾ ಇಲ್ಲ. ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದು ಹೆಣ್ಮಕ್ಳು ಮಾತ್ರನೇ ಅಲ್ವಾ. ಅದಕ್ಕೋಸ್ಕರ ಹೆಣ್ಮಕ್ಳಿಗೋಸ್ಕರ ಇರೋ ಚಾನಲ್ ಅಂತ ಹೇಳ್ತೀನಿ. ಧನ್ಯವಾದಗಳು.